ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ಮನೆತನ ಯಾವುದು? ಎ. ಶಾತವಾಹನರು, ಬಿ. ಕದಂಬರು, ಸಿ. ಗಂಗರು, ಡಿ. ರಾಷ್ಟ್ರಕೂಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕದಂಬರು. ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ಮನೆತನ ಅಂದರೆ ಅದು ಕದಂಬರು. ಕದಂಬ ರಾಜವಂಶದ ರಾಜಧಾನಿ ಯಾವುದು? ಎ. ಹಂಪಿ, ಬಿ. ಬೇಲೂರು, ಸಿ. ಬನವಾಸಿ, ಡಿ. ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬನವಾಸಿ. ಕದಂಬರ ರಾಜಧಾನಿ ಬನವಾಸಿ. ಮೂರನೇ ಪ್ರಶ್ನೆ, ಕದಂಬ ರಾಜವಂಶದ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎ. ಕದಂಬರು ತಮ್ಮ ವ್ಯಾಪಕವಾದ ನೌಕಾ ದಂಡಯಾತ್ರೆಗೆ ಹೆಸರುವಾಸಿಯಾಗಿದ್ದರು. ಬಿ. ಮಯೂರ ಶರ್ಮನು ಕದಂಬ ರಾಜವಂಶದ ಸ್ಥಾಪಕ. ಸಿ. ಕದಂಬ ರಾಜವಂಶವು ಪಾಂಡ್ಯರ ಅಧೀನವಾಗಿತ್ತು. ಡಿ. ಕದಂಬರು ಜೈನ ಧರ್ಮದ ಪೋಷಕರಾಗಿದ್ದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಯ್ಕೆ ಮಾತ್ರ ಸರಿಯಾಗಿದೆ. ಅದು ಯಾವುದೆಂದರೆ ಮಯೂರ ಶರ್ಮ ಕದಂಬ ರಾಜವಂಶದ ಸ್ಥಾಪಕ. ನೌಕಾ ದಂಡಯಾತ್ರೆಗೆ ಹೆಸರುವಾಸಿಯಾಗಿದ್ದು ಚೇಳರು ಮತ್ತು ಕದಂಬ ರಾಜವಂಶರು ಪಾಂಡ್ಯರ ಅಧೀನದಲ್ಲಿ ಇರಲಿಲ್ಲ. 4. ಮಿಲಿಟರಿ ವಿಜಯಗಳು ಮತ್ತು ಆಡಳಿತ ಸುಧಾರಣೆಗಳಿಗೆ ಹೆಸರುವಾಸಿಯಾದ ಕದಂಬ ರಾಜವಂಶದ ಅತ್ಯಂತ ಮಹತ್ವದ ಆಡಳಿತಗಾರ ಯಾರು? ಎ. ಮಯೂರ ಶರ್ಮ, ಬಿ. ಕಾಕುತ್ಸವರ್ಮ, ಸಿ. ರವಿವರ್ಮ, ಡಿ. ಕೀರ್ತಿವರ್ಮನ್ 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಕುತ್ಸವರ್ಮ. 5. ಕದಂಬ ರಾಜವಂಶವು ಪ್ರಾಥಮಿಕವಾಗಿ ಭಾರತೀಯ ಸಂಸ್ಕೃತಿಯ ಯಾವ ಅಂಶಕ್ಕೆ ತನ್ನ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ? ಎ. ಸಾಹಿತ್ಯ, ಬಿ. ವಾಸ್ತುಶಿಲ್ಪ, ಸಿ. ಸಂಗೀತ, ಡಿ. ಖಗೋಳಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಸ್ತುಶಿಲ್ಪ. ಅಂದರೆ ದೇವಾಲಯಗಳ ನಿರ್ಮಾಣ, ಕದಂಬ ಶೈಲಿಯ ದೇವಾಲಯಗಳ ವಾಸ್ತುಶಿಲ್ಪ ಅವರ ಕೊಡುಗೆಯಾಗಿದೆ. ಪ್ರಶ್ನೆ ನಂಬರ್ 6, ಬನವಾಸಿ ಪಟ್ಟಣವನ್ನು ರಾಜಧಾನಿಯಾಗಿ ಸ್ಥಾಪಿಸಿದ ಕೀರ್ತಿ ಯಾವ ಕದಂಬ ದೊರೆಗೆ ಸಲ್ಲುತ್ತದೆ? ಎ. ಮಯೂರ ಶರ್ಮ, ಬಿ. ಭಾಸ್ಕರವರ್ಮನ್, ಸಿ. ಕೀರ್ತಿವರ್ಮನ್, ಡಿ. ರವಿವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಯೂರ ಶರ್ಮ. 7ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಯಾವ ಪ್ರಮುಖ ಐತಿಹಾಸಿಕ ಬೆಳವಣಿಗೆಯ ಸಂದರ್ಭದಲ್ಲಿ ಕದಂಬ ರಾಜವಂಶದ ಆಳ್ವಿಕೆಯು ಮಹತ್ವದಾಗಿತ್ತು? ಎ. ಚೇಳ ರಾಜವಂಶದ ಉದಯ, ಬಿ. ಮೌರ್ಯ ಸಾಮ್ರಾಜ್ಯದ ಅವನತಿ, ಸಿ. ವಿಜಯನಗರ ಸಾಮ್ರಾಜ್ಯದ ಉದಯ, ಡಿ. ಗುಪ್ತ ಸಾಮ್ರಾಜ್ಯದ ಸ್ಥಾಪನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೋಳ ರಾಜವಂಶದ ಉದಯ. ಪ್ರಶ್ನೆ ನಂಬರ್ 8, ಕನ್ನಡ ಭಾಷೆಯ ಮೇಲೆ ಕದಂಬ ರಾಜವಂಶದ ಪ್ರಭಾವವನ್ನು ಈ ಮೂಲಕ ಕಾಣಬಹುದು. ಎ. ಕನ್ನಡ ಕಾವ್ಯ ರಚನೆ, ಬಿ. ರಾಜಶಾಸನಗಳಲ್ಲಿ ಕನ್ನಡದ ಬಳಕೆ, ಸಿ. ಕನ್ನಡ ಲಿಪಿಯ ಬೆಳವಣಿಗೆ, ಡಿ. ಕನ್ನಡ ವ್ಯಾಕರಣದ ಪರಿಚಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಶಾಸನಗಳಲ್ಲಿ ಕನ್ನಡದ ಬಳಕೆ. ಪ್ರಶ್ನೆ ನಂಬರ್ 9, ಯಾವ ಕದಂಬ ದೊರೆಯು ನೆರೆಯ ರಾಜವಂಶಗಳ ವಿರುದ್ಧ ಮಹತ್ವದ ಸೇನಾ ಕಾರ್ಯಾಚರಣೆಗೆ ಹೆಸರುವಾಸಿಯಾಗಿದ್ದಾನೆ? ಎ. ಮಯೂರ ಶರ್ಮ, ಬಿ. ಕಾಕುತ್ಸವರ್ಮ, ಸಿ. ಕೀರ್ತಿವರ್ಮನ್, ಡಿ. ರವಿವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಕುತ್ಸವರ್ಮ. ಈ ಕಾಕುತ್ಸವರ್ಮನು ನೆರೆಯ ರಾಜವಂಶಗಳ ವಿರುದ್ಧ ಮಹತ್ವದ ಸೇನಾ ಕಾರ್ಯಾಚರಣೆಗೆ ಹೆಸರುವಾಸಿಯಾಗಿದ್ದಾನೆ. ಪ್ರಶ್ನೆ ಸಂಖ್ಯೆ 10, ಕದಂಬ ರಾಜವಂಶದ ಆಡಳಿತ ಪದ್ಧತಿಗಳು ಇವರಿಂದ ಪ್ರಭಾವಿತವಾಗಿವೆ. ಎ. ಮೌರ್ಯರ ಆಡಳಿತ, ಬಿ. ಗುಪ್ತ ಆಡಳಿತ, ಸಿ. ಚೋಳರ ಆಡಳಿತ, ಡಿ. ವಿಜಯನಗರದ ಆಡಳಿತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೌರ್ಯರ ಆಡಳಿತ. ಪ್ರಶ್ನೆ ಸಂಖ್ಯೆ 11, ಕದಂಬ ರಾಜವಂಶದ ಅವನತಿಗೆ ಪ್ರಾಥಮಿಕವಾಗಿ ಕಾರಣ? ಎ. ಆಂತರಿಕ ಸಂಘರ್ಷಗಳು ಮತ್ತು ಉತ್ತರಾಧಿಕಾರದ ವಿವಾದಗಳು, ಬಿ. ಹನ್ಸ್ ಆಕ್ರಮಣಗಳು, ಸಿ. ಆರ್ಥಿಕ ಕುಸಿತ, ಡಿ. ಇಸ್ಲಾಮಿಕ್ ಸಾಮ್ರಾಜ್ಯಗಳಿಂದ ವಿದೇಶಿ ಆಕ್ರಮಣಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಂತರಿಕ ಸಂಘರ್ಷಗಳು ಮತ್ತು ಉತ್ತರಾಧಿಕಾರ ವಿವಾದಗಳು.
ಪ್ರಶ್ನೆ ಸಂಖ್ಯೆ 12. ಮಯೂರವರ್ಮನು ತನ್ನ ವರ್ಣವನ್ನು ತ್ಯಜಿಸಲು ಕಾರಣವೇನು? ಎ. ತನಗೆ ಆ ವರ್ಣದ ಬಗ್ಗೆ ಇದ್ದ ಮನಸ್ತಾಪ. ಬಿ. ತನ್ನ ವರ್ಣ ಕಂಡರೆ ಇಷ್ಟ. ಸಿ. ಶಿವಸ್ಕಂದವರ್ಮನಿಂದ ಅವಮಾನಗೊಂಡು. ಡಿ. ಚಂದ್ರಗುಪ್ತ ಮೌರ್ಯನ ಸಲಹೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವಸ್ಕಂದವರ್ಮನಿಂದ ಅಪಮಾನಗೊಂಡು. ವರ್ಣವೆಂದರೆ 4 ವರ್ಣ ವ್ಯವಸ್ಥೆಗಳಿದ್ದವು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಮಯೂರವರ್ಮನು ಪಲ್ಲವರ ಯಾವ ಅರಸನನ್ನು ಸೋಲಿಸಿದನು? ಆಪ್ಷನ್ ಎ ಹರಿಹರ. ಬಿ. ಶಿವಸ್ಕಂದವರ್ಮ. ಸಿ. ಮಹೇಂದ್ರವರ್ಮ. ಡಿ. ರಾಜಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶಿವಸ್ಕಂದವರ್ಮ. ಪ್ರಶ್ನೆ ಸಂಖ್ಯೆ 14. ಮಯೂರವರ್ಮನು ಯಾವ ಕೆರೆಯನ್ನು ದುರಸ್ತಿ ಮಾಡಿಸಿದನು? ಎ. ಚಂದ್ರವಳ್ಳಿ ಕೆರೆ. ಬಿ. ಸೂಳೆಕೆರೆ. ಸಿ. ಅಯ್ಯನ ಕೆರೆ. ಡಿ. ಮಗದದ ಕೆರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಂದ್ರವಳ್ಳಿ ಕೆರೆ. ಪ್ರಶ್ನೆ ಸಂಖ್ಯೆ 15. ಕದಂಬರು ಯಾವ ಭಾಷೆಗಳಿಗೆ ಹೆಚ್ಚು ಪ್ರೋತ್ಸಾಹಿಸಿದರು? ಎ. ಬ್ರಾಹ್ಮಿ ಪ್ರಾಕೃತ. ಬಿ. ಪ್ರಾಕೃತ ಸಂಸ್ಕೃತ. ಸಿ. ಖರೋಷ್ಠಿ ಸಂಸ್ಕೃತ. ಡಿ. ಸಂಸ್ಕೃತ ಹಿಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಾಕೃತ ಸಂಸ್ಕೃತ. ಪ್ರಶ್ನೆ ಸಂಖ್ಯೆ 16. ಈ ರಾಜನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಎ. ಮಯೂರವರ್ಮ. ಬಿ. ಚಂದ್ರಗುಪ್ತ. ಸಿ. ದಡಿಗ. ಡಿ. ಕಾಕುತ್ಸವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಯೂರ ಶರ್ಮ. ಪ್ರಶ್ನೆ ಸಂಖ್ಯೆ 17. ಮಯೂರವರ್ಮನು ಯಾವ ಮನೆತನದವರನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸಿದ? ಎ. ಬಾದಾಮಿ ಚಾಲುಕ್ಯರು. ಬಿ. ಕದಂಬರು. ಸಿ. ಶಾತವಾಹನರು. ಡಿ. ಪಲ್ಲವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪಲ್ಲವರು. 18. ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನ ಶಾಸನ ಇದಾಗಿದೆ. ಎ. ಹಲ್ಮಿಡಿ. ಬಿ. ತಾಳಗುಂದ. ಸಿ. ನಾಸಿಕ್. ಡಿ. ಮಳವಳ್ಳಿ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರಕಿದೆ. ಇದು 16 ಸಾಲುಗಳನ್ನು ಒಳಗೊಂಡಿದೆ. ಇದು ಕಾಕುತ್ಸವರ್ಮನಿಗೆ ಸಂಬಂಧಿಸಿದೆ. ಪ್ರಸ್ತುತ ಈ ಹಲ್ಮಿಡಿ ಶಾಸನವು ಬೆಂಗಳೂರಿನಲ್ಲಿರುವ ಕರ್ನಾಟಕ ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹಾಲಯದಲ್ಲಿದೆ. ಇದನ್ನು ಕ್ರಿಸ್ತಶಕ 450ರಲ್ಲಿ ರಚಿಸಲಾಗಿದೆ. ಚಂದ್ರವಳ್ಳಿ ಶಾಸನವು ಯಾವ ಜಿಲ್ಲೆಯಲ್ಲಿ ದೊರೆತಿದೆ? ಎ. ದಾವಣಗೆರೆ. ಬಿ. ಶಿವಮೊಗ್ಗ. ಸಿ. ಚಿತ್ರದುರ್ಗ. ಡಿ. ಹುಬ್ಬಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಿತ್ರದುರ್ಗ. ಈ ಚಂದ್ರವಳ್ಳಿ ಶಾಸನವು ಪ್ರಾಕೃತ ಭಾಷೆಯಲ್ಲಿದೆ. ಕ್ರಿಸ್ತಶಕ 345ರಲ್ಲಿ ಇದನ್ನು ರಚಿಸಲಾಗಿದೆ. ಚಂದ್ರವಳ್ಳಿ ಭೈರವೇಶ್ವರ ದೇವಸ್ಥಾನದಲ್ಲಿ ದೊರೆತ ಕದಂಬ ಸ್ಥಾಪಕ ಮಯೂರ ಶರ್ಮನ ಶಿಲಾಶಾಸನವಾಗಿದೆ. ಪ್ರಶ್ನೆ ಸಂಖ್ಯೆ 20. ತಾಳಗುಂದ ಶಾಸನವನ್ನು ಯಾರು ರಚಿಸಿದರು? ಎ. ಟಾಲೆಮಿ. ಬಿ. ಹಾಲ. ಸಿ. ಮಧುಕೇಶ. ಡಿ. ಕವಿಕುಬ್ಜ. ಇದಕ್ಕೆ ಸರಿಯಾದ ಉತ್ತರ ಡಿ. ಕವಿಕುಬ್ಜ. ಈ ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿದೆ. ಶಾಂತಿವರ್ಮನ ಆಸ್ಥಾನದ ಕವಿ ಕುಬ್ಜ ಇದನ್ನು ರಚಿಸಿದನು. ಇದು ಕಾಕುತ್ಸವರ್ಮನನ್ನು ಕದಂಬ ಕುಲ ಶಿರೋಮಣಿ ಮತ್ತು ಕೀರ್ತಿ ಸೂರ್ಯ ಎಂದು ಹೊಗಳಿದೆ. ಇತ್ತೀಚೆಗೆ ಈ ತಾಳಗುಂದ ಶಾಸನವನ್ನು ಕನ್ನಡದ ಮೊದಲ ಶಾಸನವೆಂದು ಪುರಾತತ್ವ ಇಲಾಖೆಯು ದೃಢೀಕರಿಸಿದೆ. ಪ್ರಶ್ನೆ ಸಂಖ್ಯೆ 21. ಕದಂಬರ ಆಡಳಿತದಲ್ಲಿ ಯಾವ ಪ್ರಧಾನ ಕುಟುಂಬವಾಗಿತ್ತು? ಎ. ಮಾತೃಪ್ರಧಾನ. ಬಿ. ಪಿತೃಪ್ರಧಾನ. ಸಿ. ವಿಭಕ್ತ ಪ್ರಧಾನ. ಡಿ. ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಿತೃಪ್ರಧಾನ ಕುಟುಂಬವಾಗಿತ್ತು. ಪ್ರಶ್ನೆ ಸಂಖ್ಯೆ 22. ಬೀಳ್ಕೊಡುಗೆಯ ತೆರಿಗೆಯು ಯಾವುದಕ್ಕೆ ಸಂಬಂಧಿಸಿದೆ? ಎ. ಮಾರಾಟ ತೆರಿಗೆಗೆ. ಬಿ. ಸರಕುಗಳ ತೆರಿಗೆಗೆ. ಸಿ. ರಸ್ತೆ ತೆರಿಗೆಗೆ. ಡಿ. ಇದು ಒಂದು ದಂಡವಾಗಿತ್ತು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರಾಟ ತೆರಿಗೆಗೆ. ಬೀಳ್ಕೊಡುಗೆ ತೆರಿಗೆಯು ಮಾರಾಟ ತೆರಿಗೆಗೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 23. ಕದಂಬರ ಕಾಲದಲ್ಲಿ ಯಾವ ಯುದ್ಧ ತಂತ್ರವನ್ನು ಬಳಸುತ್ತಿದ್ದರು? ಎ ಮಲ್ಲಯುದ್ಧ, ಬಿ ಕೂಟಯುದ್ಧ, ಸಿ ಗಜಯುದ್ಧ, ಡಿ ಜಲಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೂಟಯುದ್ಧ. ಕದಂಬರು ಸಾಮೂಹಿಕ ಯುದ್ಧ ತಂತ್ರವನ್ನು ಬಳಸುತ್ತಿದ್ದರು. ಇದನ್ನು ಕೂಟಯುದ್ಧ ಎಂದು ಕರೆಯುತ್ತಿದ್ದರು. ಪ್ರಶ್ನೆ ಸಂಖ್ಯೆ 24. ಮೃಗೇಶವರ್ಮನು ಯಾವ ಕೆರೆಯನ್ನು ಕಟ್ಟಿಸಿದನು? ಎ ಪ್ರಣವೇಶ್ವರ, ಬಿ ಜಿನನಾಥ, ಸಿ ಲಕ್ಷ್ಮೀ ದೇವಾಲಯ, ಡಿ ಶಿವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಣವೇಶ್ವರ. ಪ್ರಶ್ನೆ ಸಂಖ್ಯೆ 25. ಹಲಸಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬಂದಿದೆ? ಎ ಶಿವಮೊಗ್ಗ, ಬಿ ಹಾಸನ, ಸಿ ಬೆಳಗಾವಿ, ಡಿ ಚಿತ್ರದುರ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ. ಪ್ರಶ್ನೆ ಸಂಖ್ಯೆ 26. ಧರ್ಮರಾಜ ಎಂಬ ಬಿರುದು ಯಾವ ರಾಜನಿಗಿತ್ತು? ಎ ಚಂದ್ರರಾಜ, ಬಿ ಮೃಗೇಶವರ್ಮ, ಸಿ ಮಯೂರವರ್ಮ, ಡಿ ಕಾಕುತ್ಸವರ್ಮ. ಇದಕ್ಕೆ ಸರಿಯಾದ ಉತ್ತರ ಕಾಕುತ್ಸವರ್ಮ. ಕದಂಬರ ಕಾಕುತ್ಸವರ್ಮನಿಗೆ ಧರ್ಮರಾಜ ಎಂಬ ಬಿರುದಿತ್ತು. ಪ್ರಶ್ನೆ ಸಂಖ್ಯೆ 27. ಬನವಾಸಿಯನ್ನು ಮಹಾಭಾರತದಲ್ಲಿ ಹೀಗೆಂದು ಕರೆದಿದ್ದಾರೆ? ಎ ವೈಜಯಂತಿಪುರ, ಬಿ ವನವಾಸಿ, ಸಿ ಬನವಾಸಿ, ಡಿ ಮಹಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೈಜಯಂತಿಪುರ. ಮಹಾಭಾರತದಲ್ಲಿ ಬನವಾಸಿಯನ್ನು ವೈಜಯಂತಿಪುರ ಎಂದು ಕರೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 28. ಕದಂಬ ಅರಸರು ಆರಾಧಿಸುತ್ತಿದ್ದ ದೇವರು? ಎ ಜಿನನಾಥ, ಬಿ ಶಿವ, ಡಿ ಸಿ ಮಧುಕೇಶ್ವರ, ಡಿ ಲಕ್ಷ್ಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಕೇಶ್ವರ. ಪ್ರಶ್ನೆ ಸಂಖ್ಯೆ 28. ಪ್ರಣವೇಶ್ವರ ದೇವಾಲಯವನ್ನು ಮೊದಲು ಶೋಧಿಸಿದವರು ಯಾರು? ಎ ವಿ ಎ ಸ್ಮಿತ್, ಬಿ ಎಂ ಎಚ್ ಕೃಷ್ಣ, ಸಿ ಟಾಲೆಮಿ, ಡಿ ದಯಾರಾಮ್ ಸಹಾನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂ ಎಚ್ ಕೃಷ್ಣ. ಪ್ರಶ್ನೆ ಸಂಖ್ಯೆ 30. ಕದಂಬರ ಕಾಲದಲ್ಲಿ ಶ್ರೀಕರಣ ಎಂದರೆ? ಎ ಪ್ರಧಾನಮಂತ್ರಿ, ಬಿ ದಂಡನಾಯಕ, ಸಿ ಲೆಕ್ಕಾಧಿಕಾರಿ, ಡಿ ಪತ್ತೇಗಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೆಕ್ಕಾಧಿಕಾರ. ಶ್ರೀಕರಣ ಎಂದರೆ ಲೆಕ್ಕಾಧಿಕಾರಿ. ಕದಂಬರ ಲಾಂಛನ ಸಿಂಹ ಆಗಿತ್ತು. ಕದಂಬರ ನಾಣ್ಯದ ಹೆಸರು ಪದ್ಮಖಂಡ.